Hello students, welcome to my YouTube channel. So in this video, I am going to discuss with you the important questions on GST first for BCom 5th semester. So unit wise we will discuss the 2 marks and 5 marks and 15 marks important questions. So ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ GST ಫಸ್ಟಿನ ಫಾರ್ BCom 5th ಸೆಮಿಸ್ಟ್ರಿಗೆ ಸೊ ಯೂನಿಟ್ ವೈಸ್ ಏನು ಮಾಡೋಣ ಅಂತಂದರೆ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸು 15 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ದ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮ್ಗೆ ಸೊ ಎಕ್ಸಾಮಿನೇಷನ್ ಪರ್ಪಸ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಮಾಡೋಣ ಅಂತಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಯೂನಿಟ್ ಫಸ್ಟ್ ಇಂಟ್ರೊಡಕ್ಷನ್ ಟು GST. So first important 2 marks questions with their answers. The first question is define GST. ಸರಕು ಮತ್ತು ಸೇವಾ ತೆರಿಗೆಯ ವ್ಯಾಖ್ಯೆ ನೀಡಿರಿ ಅಂತೇಳಿ ಏನು ಮಾಡ್ಬೋದು ಅಂತಂದರೆ ಎಕ್ಸಾಮಲ್ಲಿ ಕೇಳ್ಬೋದು, ಬಹಳ ಸಲ ಕೇಳಿದ್ದಾರೆ. ಸೊ ವೆನ್ ದೇ ಆಸ್ಕ್ ಡಿಫೈನ್ ಯು ಹ್ಯಾವ್ ಟು ಆನ್ಸರ್ ಆಸ್ ಪರ್ ದ ಆರ್ಟಿಕಲ್ ಆರ್ ಆಸ್ ಪರ್ ದ ಸೆಕ್ಷನ್. ಸೊ ಹಿಯರ್ ಇಸ್ ದ ಆನ್ಸರ್. ಆಸ್ ಪರ್ ದ ಆರ್ಟಿಕಲ್ 366(12)(a), goods and service tax means tax on supply of goods and services both except tax on supply of the alcoholic liquor for human consumption. So as per the article 366(12)(a) says that tax will be levied on supply of goods and services or both except the supply of alcoholic liquor for human consumption. So the tax will be levied on the supply of goods and services or both. ಸೊ ಇಲ್ಲಿ ಏನು ಅಂತಂದ್ರೆ ಸರಕು ಸೇವಾ ಕರ ಅಂದ್ರೆ ಏನು ಅಂತಂದ್ರೆ ಸರಕು ಅಥವಾ ಸೇವೆ ಅಥವಾ ಎರಡರಗಳ ಪೂರೈಕೆಯ ಮೇಲೆ ಹಾಕಿರ್ತಕ್ಕಂತಹ ತೆರಿಗೆಗೆ ಏನಂತ ಕರಿತೀವಿ ಅಂತಂದ್ರೆ ಸರಕು ಸೇವಾ ತೆರಿಗೆ ಅಂತ ಕರಿತೀವಿ. ಮತ್ತೆ ಅದರಲ್ಲಿ ಏನಾಗಿರೋದಿಲ್ಲ ಅಂತಂದ್ರೆ ದ except the taxes on supply of the alcoholic liquor for human consumption. ಜನ ಬಳಕೆಗಾಗಿ ಉಪಯೋಗಿಸಲಾಗಿರುವಂತಹ ಮದ್ಯ ಏನಾಗಿರೋದಿಲ್ಲ ಅಂತಂದ್ರೆ ಅದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಒಟ್ನಲ್ಲಿ ಸರಕು ಸೇವಾ ತೆರಿಗೆ ವ್ಯಾಖ್ಯೆ ನೀಡಿರಿ ಅಂತ ಕೇಳಿದ್ರೆ ಸರಕು ಸೇವಾ ತೆರಿಗೆ ಎಂದರೆ ಸರಕು ಮತ್ತು ಸೇವೆ ಮತ್ತು ಅಥವಾ ಅವೆರಡರ ಮೇಲೆ ಹಾಕಿರ್ತಕ್ಕಂತಹ ತೆರಿಗೆ, ಇದರಲ್ಲಿ ಜನ ಬಳಕೆಗಾಗಿ ಉಪಯೋಗಿಸಲಾಗಿರುವ ಮದ್ಯವನ್ನ ಕೂಡಿಸಲಾಗಿರುವುದಿಲ್ಲ ಅಂತ ಹೇಳಿ ಏನ್ ಮಾಡೋದು ಅಂತಂದ್ರೆ ಬರ್ದ್ರೆ ಆಯ್ತು. ಸೊ as per the article 366 goods service tax means the tax will be levied on the supply of goods and services or both. ಸೊ ಅವೆರಡರ ಮೇಲೆ except the alcoholic liquor for human consumption. ಸೊ ಅದು ಸಮಾವೇಶ ಆಗಿರೋದಿಲ್ಲ ಅಂತ ಹೇಳಿ ಬರಿಬೇಕಾಗಿರುತ್ತೆ. ಸೊ next question is give the meaning of goods under GST. Give the meaning of goods under GST. ಸೊ ಇಲ್ಲಿ ಏನು ಅಂತಂದ್ರೆ ಸರಕುಗಳ ಅರ್ಥ ಕುಡೀರಿ ಅಂತೇಳಿ ಕೇಳಿದ್ರೆ ಎಕ್ಸಾಮ್ ಅಲ್ಲಿ. ಸೊ ಇದನ್ನು ಕೂಡ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 52 of GST Act, goods means every kind of movable property other than money and securities but includes auctionable claim, growing crops and things attached to or forming a part of the land which are agreed to be served before supply or under a contract of supply. So goods means, so here we will classify the definition as a 2 parts. ಸೊ ಎರಡು ಪಾರ್ಟ್ಗಳಾಗಿ ಏನು ಮಾಡ್ಬೋದು ಅಂತಂದ್ರೆ ಡೆಫಿನಿಷನ್ ಅನ್ನ ಕ್ಲಾಸಿಫೈ ಮಾಡ್ಬೋದು. ಇಲ್ಲಿ ಏನು ಅಂತಂದ್ರೆ ಅಂಡರ್ ದ ಮೀನಿಂಗ್ ಗೂಡ್ಸ್ ಅಲ್ಲಿ ಸೊ ಯಾವುದೆಲ್ಲ ಇನ್ಕ್ಲೂಡ್ ಇರುತ್ತೆ, ಸೊ ಮತ್ತೆ ಅದೇ ಮೀನಿಂಗ್ ಅಲ್ಲಿ ಯಾವುದೆಲ್ಲ ಎಕ್ಸ್ಕ್ಲೂಡ್ ಇರುತ್ತೆ, ಸೊ ಅವೆಲ್ಲವನ್ನ ಸೇರಿಸಿ ಏನಂತ ಮಾಡ್ಬೋದು ಅಂತಂದ್ರೆ ದ ಮೀನಿಂಗ್ ಆಫ್ ಗೂಡ್ಸ್ ಅನ್ನ ಏನ್ ಮಾಡ್ಬೋದು ಅಂತಂದ್ರೆ ನೋಡ್ಬೋದು. ಇಲ್ಲಿ ಏನು ಅಂತಂದ್ರೆ ಸೊ ಗೂಡ್ಸ್ ಮೀನ್ಸ್ ದ ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ ಅದರ್ ದೆನ್ ಮನಿ ಅಂಡ್ ಸೆಕ್ಯೂರಿಟಿ. ಸೊ ಇಲ್ಲಿ ಏನು ಅಂತಂದ್ರೆ ಸರಕು ಯಾವುದೇ ಚರಾಸ್ತಿ ಇದರಲ್ಲಿ ಏನಾಗಿರೋದಿಲ್ಲ ಅಂತಂದ್ರೆ ಚರಾಸ್ತಿ. ಸೊ ಇಲ್ಲಿ ಏನು ಅಂತ ಮೂವೇಬಲ್ ಪ್ರಾಪರ್ಟಿ, ಸೊ ಮೂವ್ ಆಗ್ತಕ್ಕಂಥ ಪ್ರಾಪರ್ಟಿ ಅದರ್ ದೆನ್ ಮನಿ ಅಂಡ್ ಸೆಕ್ಯೂರಿಟಿ. ಸೊ ಏನು ಆಸ್ತಿ ಮತ್ತೆ ಹಣ ಇದರಲ್ಲಿ ಏನಾಗಿರೋದಿಲ್ಲ ಅಂತಂದ್ರೆ ಇನ್ಕ್ಲೂಡ್ ಆಗಿರೋದಿಲ್ಲ. ಬಟ್ ಮತ್ತೆ ಏನು ಅಂತಂದ್ರೆ ಮತ್ತೆ ಯಾವ್ದು ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಕ್ರಮ ಕೈಗೊಳ್ಳಬಹುದಾದಂತ ಒಳಪಟ್ಟಂತ ಆಸ್ತಿ ಸೆಕ್ಯೂರಿಟಿ ಆಗಿರ್ಬೋದು, ಬೆಳೆಯುತ್ತಿರುವಂತಹ ಬೆಳೆ ಆಗಿರ್ಬೋದು, ಸ್ಥಿರಾಸ್ತಿಯ ಭಾಗವಾಗಿರ್ಬೋದು. ಸೊ ಇವೆಲ್ಲವೂ ಏನಾಗಿರುತ್ತೆ ಅಂತಂದ್ರೆ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಒಟ್ನಲ್ಲಿ ಸರಕು ಅಂತಂದ್ರೆ ಏನು ಅಂತಂದ್ರೆ
ಸೊ ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ, ಸೊ ಅದರ್ ದೆನ್ ಯಾವ್ದನ್ನ ಬಿಟ್ಟು ಎಕ್ಸೆಪ್ಟ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಅಲ್ಲಿ ಹಣ ಫಾರಿನ್ ಕರೆನ್ಸಿ ಆಗಿರ್ಬೋದು, ಇಟ್ ಮೇ ಬಿ ಫಾರಿನ್ ಕರೆನ್ಸಿ ಆರ್ ಇಂಡಿಯನ್ ಕರೆನ್ಸಿ. ಸೆಕ್ಯೂರಿಟೀಸ್ ಮೀನ್ಸ್ ಬಾಂಡ್, ಮ್ಯೂಚುವಲ್ ಫಂಡ್ಸ್, ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಸೊ ಇಂಥವುಗಳು. So these things are not included in the definition of a goods, but it includes that actionable claim, growing crops and grass and other things attached to a farming a part of the land. So ಇದೆಲ್ಲವೂ ಏನಾಗಿರುತ್ತೆ ಅಂತಂದ್ರೆ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟು ಎಲ್ಲವೂ ಕೂಡಿಸಿದ್ರೆ ಡೆಫಿನಿಷನ್ ಆಫ್ ಮೀನಿಂಗ್, ನಮಗೆ ಮೀನಿಂಗ್ ಗೂಡ್ಸ್ ನ ಅರ್ಥ ಸಿಗುತ್ತೆ ನಮಗೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಡಿಫೈನ್ ಸರ್ವಿಸಸ್ ಅಂಡರ್ GST. ಸೇವೆಯ ಅರ್ಥ ಕೊಡಿರಿ ಅಂತೇಳಿ. ಓಕೆ, ಸೇವೆಯ ಅರ್ಥ ಕೊಡಿರಿ ಅಂತೇಳಿ ಏನಾದರೂ ಕೇಳಿದರೆ ಎಕ್ಸಾಮಲ್ಲಿ, ಸೊ ಇದು ಕೂಡ ಕೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 102 of GST Act, services means anything other than goods, money and security, but includes activity related to the use of money or its conversion by cash or by any other mode from one form currency or denomination to another form currency or denomination for which a separate ಕನ್ಸಿಡರೇಷನ್ ಈಸ್ ಚಾರ್ಜ್ಡ್. ಸೊ ಇಲ್ಲೇನು ಅಂತಂದ್ರೆ ಸೇವೆಗಳಲ್ಲಿ ಏನು ಅಂತಂದ್ರೆ ಮುಟ್ಟಲಾಗದಂಥ ಆಸ್ತಿ ಹಾಗೂ ಕ್ರಮಗಳಿಗೆ ಒಳಪಡಲಾಗುವಂತಹ ಆಸ್ತಿ ಸಮಾವೇಶವಾಗಿರುತ್ತೆ. ಮತ್ತೆ ಹಣ ಇದರಲ್ಲಿ ಏನಾಗಿರೋದಿಲ್ಲ ಅಂತಂದ್ರೆ ಸಮಾವೇಶ ಆಗಿರೋದಿಲ್ಲ, ಅಂದ್ರೆ ಅದರಲ್ಲಿ ಕೂಡಿರೋದಿಲ್ಲ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 102 says that service means anything other than goods. ಸೊ ಏನು ಅಂತಂದ್ರೆ ಗೂಡ್ಸ್ ಅನ್ನ, ಮೇಲೆ ಡೆಫಿನಿಷನ್ ಗೂಡ್ಸ್ ಅನ್ನು ನೋಡಿದಿವಲ್ಲ, ಸೊ ಅದನ್ನ ಹೊರತುಪಡಿಸಿ ಅಂತ, ಎಕ್ಸೆಪ್ಟ್ ದ ಗೂಡ್ಸ್, ಮನಿ ಅಂಡ್ ಸೆಕ್ಯೂರಿಟೀಸ್. ಸೊ ಎಕ್ಸೆಪ್ಟ್ ಗೂಡ್ಸ್, ಮನಿ ಅಂಡ್ ಸೆಕ್ಯೂರಿಟೀಸ್ ಅವುಗಳನ್ನ ಬಿಟ್ಟು, ಬಟ್ ಇಟ್ ಇನ್ಕ್ಲೂಡ್ಸ್ ದಟ್ ದ ಮನಿ ಅಂಡ್ ಇಟ್ಸ್ ಕನ್ವರ್ಷನ್ ಥ್ರೂ ಅ ಕ್ಯಾಶ್. ಸೊ ಅವುಗಳನ್ನ ಮಾತ್ರ ಏನು ಅಂತಂದ್ರೆ ಒಳಗೊಂಡಿರುತ್ತೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ 2 marks question is mention 2 items excluded in GST or state the commodities kept outside the purview of GST. ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಯ ಮುಕ್ತ ಹೊಂದಿರುವ 2 ಬಾಬುಗಳನ್ನು ತಿಳಿಸಿ ಅಂತೇಳಿ ಎಲ್ಲಾದ್ರೂ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, so mention 2 items excluded in GST, or either they will ask the state the commodities kept outside the purview of GST. ಎರಡು ಒಂದೇ. ಸೊ ಆನ್ಸರ್ ಎರಡಕ್ಕೂ ಒಂದೇ ಆಗಿರುತ್ತೆ. ದ ಆನ್ಸರ್ ಈಸ್ ಫಾರ್ ದಟ್. ಸೊ ಆಲ್ಕೋಹಾಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಎಲೆಕ್ಟ್ರಿಸಿಟಿ, ಹೈ ಸ್ಪೀಡ್ ಡೀಸೆಲ್, ಮೋಟಾರ್ ಸ್ಪಿರಿಟ್, ನ್ಯಾಚುರಲ್ ಗ್ಯಾಸ್. ಸೊ ಆಲ್ಕೋಹಾಲಿಕ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂತಂದ್ರೆ ಜನ ಬಳಕೆ ಉಪಯೋಗಿಸ್ತಕ್ಕಂಥ ಮದ್ಯ ಸಮಾವೇಶ ಆಗಿರೋದಿಲ್ಲ. ಆಮೇಲೆ ಪೆಟ್ರೋಲಿಯಂ ಉತ್ಪನ್ನಗಳು, ವಿದ್ಯುತ್ ಶಕ್ತಿ, ಹೈ ಸ್ಪೀಡ್ ಡೀಸೆಲ್ ಆಗಿರ್ಬೋದು, ಮೋಟಾರ್ ಸ್ಪಿರಿಟ್, ಮತ್ತೆ ನೈಸರ್ಗಿಕ ಗ್ಯಾಸ್ ಕೂಡ ಏನಾಗಿರೋದಿಲ್ಲ ಅಂತಂದ್ರೆ ಇದರಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ಆನ್ಸರ್ ಫಾರ್ ದ 4th ಕ್ವಶನ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಡು ಯು ಮೀನ್ ಬೈ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಸೊ ದಿಸ್ ಒನ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಬಹಳ ಸಲ ಕೇಳಿದ್ದಾರೆ ಇದನ್ನ ಎಕ್ಸಾಮ್ ಅಲ್ಲಿ. ಓಕೆನಾ? This question is very very important for your 2 marks. Okay, so what do you mean by cascading effect? ತೆರಿಗೆಗಳ ಸರಣಿ ಪರಿಣಾಮ ಎಂದರೇನು? So answer for that. So cascading effect means tax on tax. It is a situation where in a consumer has to bear the load of tax on tax that results in increase in the price of the product. So ಏನು ಅಂತಂದ್ರೆ the more tax will be added to same product anta. So the cascading effect means the tax will be added on tax. So here the means tax on tax. So ಏನು the key word is here the double the tax or tax on tax. So ಏನು ಅಂತಂದ್ರೆ ತೆರಿಗೆಯ ಮೇಲೆ ತೆರಿಗೆಯನ್ನ ಆಕರಣೆ ಮಾಡುವಂತದ್ದು ಅಂತಂದ್ರೆ. So cascading effect means the tax will be added on tax. Here it is in a situation where consumer has to bear the load of that tax. So it will causes that the increase in the price of that product. So ಒಂದು ಪ್ರಾಡಕ್ಟಿನ ಪ್ರೈಸ್ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. Say for example
the product A ಇದೆ ಅಂತ ಇಟ್ಕೊಡ್ರಿ. Say for example the product A is here. So the product at the time of production the cost of that price is rupees 100 rupees. At the time of transfer to wholesaler ಗೆ ಟ್ರಾನ್ಸ್ಫರ್ ಮಾಡುವಾಗ ಇವ ಏನು ಮಾಡ್ತಾನೆ ಅಂತಂದರೆ ಸೊ 120ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂದರೆ 10 ರೂಪಾಯಿ ಪ್ರಾಫಿಟ್ ಇದೆ ಅಂತ ಇಟ್ಕೊಡ್ರಿ, ಇನ್ನು 10 ರೂಪಾಯಿ ಟ್ಯಾಕ್ಸ್ ಆ್ಯಡ್ ಮಾಡಿದ್ದಾರೆ ಅಂತ ಇಟ್ಕೊಡ್ರಿ. ಆಮೇಲೆ ಹೋಲ್ಸೇಲರ್ ಇದ್ದವನು ನೆಕ್ಸ್ಟ್ಗೆ ರಿಟೇಲರ್ಗೆ ಕಳಿಸುವಾಗ ಸೊ ಅದನ್ನು 150ಗೆ ಟ್ರಾನ್ಸ್ಫರ್ ಮಾಡಿದಾನೆ ಅಂತ ಇಟ್ಕೊಡ್ರಿ, 150ಗೆ ಕಳಿಸಿದಾನೆ. ಇದರಲ್ಲಿ 150 ಅಂತಂದ್ರೆ 30 ರೂಪೀಸಲ್ಲಿ 15 ರೂಪೀಸ್ ಪ್ಲಸ್ 15 ರೂಪೀಸ್ ಟ್ಯಾಕ್ಸ್ ಮತ್ತು 15 ರೂಪೀಸ್ ಪ್ರಾಫಿಟ್ ಇದೆ ಅಂತ ಇಟ್ಕೊಡ್ರಿ. ನೆಕ್ಸ್ಟ್ ಇದು ಕನ್ಸ್ಯೂಮರ್ಗೆ ಸೇಲ್ ಮಾಡುವಾಗ ಏನು ಮಾಡ್ತಾನೆ ರಿಟೇಲರು 200 ರೂಪೀಸ್ಗೆ ಸೇಲ್ ಮಾಡ್ತಾನೆ. ಸೊ ಈಗ ಎಷ್ಟಾಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ 50 ರೂಪೀಸ್ ಅಲ್ಲಿ 25 ರೂಪೀಸು ಮತ್ತು 25 ರೂಪೀಸ್ ಪ್ರಾಫಿಟ್ ಆ್ಯಂಡ್ 25 ರೂಪೀಸ್ ಟ್ಯಾಕ್ಸ್ ಇದೆ ಅಂತ ಫಾರ್ ಎಕ್ಸಾಂಪಲ್ ಮಾತ್ರ. ಓಕೆನಾ. ಸೊ ಇಲ್ಲಿ ಏನಾಯಿತು ಅಂತಂದರೆ at the time of production the cost of the product is rupees 100, but at the time of the selling the cost of the product is increased up to rupees 100. ನೋಡ್ರಿ 100 ಇದ್ದು ಎಷ್ಟಾಯಿತು ಅಂತಂದರೆ 200 ರೂಪಾಯಿ ಆಯ್ತಲ್ಲ, ಇಲ್ಲಿ ಮಧ್ಯ 100 ರೂಪೀಸು ಇನ್ಕ್ರೀಸ್ ಆಯಿತು. ಅಂದರೆ ಇಲ್ಲಿ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ, ಮತ್ತೆ ಅದೇ ಟ್ಯಾಕ್ಸ್ ಮೇಲೆ ಮತ್ತೆ ಇಲ್ಲಿ ಕೂಡ 15 ರೂಪಾಯಿ ಟ್ಯಾಕ್ಸ್ ಹಾಕಿದ್ದೀನಿ. ಸೊ ಮತ್ತೆ ಅದೇ ಟ್ಯಾಕ್ಸ್ ಮೇಲೆ ಮತ್ತೆ 25 ರೂಪೀಸ್ ಟ್ಯಾಕ್ಸನ್ನು ಹಾಕಿದ್ದಾರೆ. ಸೊ ದಿಸ್ ಈಸ್ ದ ಸಿಚುವೇಶನ್ ವಿ ವಿಲ್ ಕಾಲ್ಡ್ ಆಸ್ ಅನ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ದಟ್ ಮೀನ್ಸ್ ಟ್ಯಾಕ್ಸ್ ವಿಲ್ ಬಿ ಆ್ಯಡೆಡ್ ಆನ್ ಟ್ಯಾಕ್ಸ್ ಅಂತ, ತೆರಿಗೆಯ ಮೇಲೆ ತೆರಿಗೆಯನ್ನು ಆಕರಿಸುವುದಕ್ಕೆ. ಸೊ ಇಂತಹ ತೆರಿಗೆಯ ಮೇಲೆ ತೆರಿಗೆಯನ್ನು ಆಕರಿಸುವುದಕ್ಕೆ. ಸೊ ಇದೇನಾಗುತ್ತೆ ಅಂತ, ದಿಸ್ ಈಸ್ ದ ಸಿಚುವೇಶನ್ ವೇರ್ ಕನ್ಸ್ಯೂಮರ್ ಹ್ಯಾಸ್ ಟು ಬಿಯರ್ ದ ಲೋಡ್ ಆಫ್ ದ ಟ್ಯಾಕ್ಸ್. ಇಷ್ಟೆಲ್ಲ ಲೋಡ್ ಟ್ಯಾಕ್ಸನ್ನು ಯಾರು ಬಿಯರ್ ಮಾಡಬೇಕಾಗುತ್ತೆ ಅಂತಂದರೆ ಅಲ್ಟಿಮೇಟ್ಲಿ ದ ಕನ್ಸ್ಯೂಮರ್ ಆಫ್ ದಟ್ ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟನ್ನು ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರಲ್ಲ, ಕಸ್ಟಮರ್ಸ್ ಏನು ತಗೊಳ್ತಿರ್ತಾರಲ್ಲ, ಸೊ ಅವರು ಏನು ಮಾಡಬೇಕಾಗುತ್ತೆ ಅಂತಂದರೆ ತೆರಿಗೆಯನ್ನು ತೆತ್ತಬೇಕಾಗಿರುತ್ತೆ. ಸೊ ಇದು ಏನು ಅಂತಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ ಎನಿ ಟೂ ಆಬ್ಜೆಕ್ಟಿವ್ಸ್ ಆಫ್ GST. ಸೊ ಇಲ್ಲೇನು ಅಂತಂದರೆ ಸರಕು ಮತ್ತು ಸೇವಾ ತೆರಿಗೆ ಎರಡು ಉದ್ದೇಶಗಳನ್ನು ಬರೆಯಿರಿ ಅಂತ ತಿಳಿಸಿರಿ ಅಂತ ಹೇಳಿದ್ದಾರೆ. ಸೊ ಎನ್ಶೋರಿಂಗ್ ದ ಆನ್ಸರ್ ensuring that the cascading effect of tax will be eliminated. That means the no cascading effect. GST ಬಂದಿರೋದ್ರಿಂದ ಉದ್ದೇಶ ಏನು ಅಂತಂದ್ರೆ ಟು ಎಲಿಮಿನೇಟ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ. ಸೊ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅನ್ನ ಎಲಿಮಿನೇಷನ್ ಮಾಡಲಿಕ್ಕೆ ಬಂದಿದೆ ಅಂತ ಹೇಳಿ ಬರೀಬಹುದು. ದಟ್ ಮೀನ್ಸ್ ನೋ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ. ಸೊ ನೆಕ್ಸ್ಟ್ ಇಂಪ್ರೂವಿಂಗ್ ದ ಕಾಂಪಿಟೇಟಿವ್ನೆಸ್ ಆಫ್ ದ ಒರಿಜಿನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ದೇರ್ ಬೈ ಇಂಪ್ರೂವಿಂಗ್ ದ GDP ರೇಟ್ ಟು. ಸೊ ಏನು ಅಂತಂದ್ರೆ ಸೊ ಇಲ್ಲಿ ಕಾಂಪಿಟೇಟಿವ್ನೆಸ್ ಅನ್ನ ಒರಿಜಿನಲ್ ಗೂಡ್ಸು ಅಲ್ಲಿ ಏನು ಅಂತಂದರೆ ಹೆಚ್ಚಿಗೆ ಗೂಡ್ಸು ಒರಿಜಿನಲ್ ಆಗಿರ್ತಕ್ಕಂಥ ಗೂಡ್ಸ್ಗಳು ಏನಾಗುತ್ತೆ ಅಂತ ಮಾರ್ಕೆಟ್ಗೆ ಬಿಡುಗಡೆ ಆಗಿರೋದ್ರಿಂದ ಸೊ ಅವುಗಳ ಕಾಂಪಿಟೇಟಿವ್ನೆಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ನಮಗೆ ಸುಲಭ ಆಗುತ್ತೆ, ಅದರಿಂದ GDP ಕೂಡ ಜಾಸ್ತಿ ಆಗುತ್ತೆ ಅಂತ ನೋಡ್ಬೋದು. ಸೊ ಅದರಲ್ಲಿ ನೀವು ಇವುಗಳನ್ನೇ ಬರಿಬೇಕಂತ ಏನಿಲ್ಲ. ಸೊ ಮತ್ತೆ ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದ್ರು ಕೂಡ ಏನು ಮಾಡ್ಬೋದು ಅಂತಂದ್ರೆ ಬರಿಬೋದಾಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಸೊ ರಿಡ್ಯೂಸಿಂಗ್ ದ ಕಂಪ್ಲೈನ್ಸಸ್ ಆಫ್ ಕಾಸ್ಟ್, ದಟ್ ಮೀನ್ಸ್ ಅನುಪಾಲು ವೆಚ್ಚವನ್ನು ಕಡಿಮೆ ಆಗುವುದು. ಸೊ ಇಲ್ಲಿ ಏನು ಅಂತಂದರೆ ಸೇ ಫಾರ್ ಎಕ್ಸಾಂಪಲ್ ಬಿಫೋರ್ ದ ಇಂಟ್ರೊಡಕ್ಷನ್ ಆಫ್ ಇಂಟ್ರೊಡ್ಯೂಸಿಂಗ್ ದ GST. ಸೊ GST ಬರೋಕ್ಕಿಂತ ಮುಂಚಿತವಾಗಿ ಯು ಹ್ಯಾವ್ ಟು ರಿಜಿಸ್ಟರ್ ಅಂಡರ್ ದ VAT ಸಿಸ್ಟಮ್ ಆಸ್ ವೆಲ್ ಆಸ್ ಯು ಹ್ಯಾವ್ ಟು ರಿಜಿಸ್ಟರ್ ಅಂಡರ್ ದ ಸ್ಟೇಟ್ ಗೌರ್ಮೆಂಟ್, ಯು ಹ್ಯಾವ್ ಟು ರಿಜಿಸ್ಟರ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಆ ರೀತಿಯಾದಂತಹ ಗೊಂದಲಗಳೇನಿಲ್ಲ ಅಂತಂದರೆ ಇಲ್ಲಿ ಇಲ್ಲ ಅಂಥೇಳಿ ಆಗ್ಬೋದು. ಮತ್ತು ಸೇಮ್ಲೆಸ್ ಫ್ಲೋ ಆಫ್ ಕ್ರೆಡಿಟ್, ಯಾವುದೇ ತೊಂದರೆ ಇಲ್ಲದ ಹಣದ ಪೂರೈಕೆ ಆಗಬಹುದು. ಆಮೇಲೆ ಲೆಸ್ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಟು ಕಂಪ್ಲೈಂಟ್, ಶ್ರಮ ಮತ್ತು ವೇಳೆಯ ಉಳಿತಾಯ. ಸೊ ಈ ರೀತಿ ನೀವು ಒಂದೆರಡನ್ನು ಏನು ಮಾಡ್ಬೋದು ಅಂತಂದರೆ ಬರಿಬೋದು. ಓಕೆನಾ. ರೆಡ್ಯೂಸ್ ದ ಕಂಪ್ಲೈನ್ಸ್ ಇನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಸೊ ಅನುಪಾಲ ವೆಚ್ಚವನ್ನು ಕಡಿಮೆ ಮಾಡೋದ್ರಿಂದ ಅಲ್ಲಿ ಗೌರ್ಮೆಂಟಲ್ಲಿ ಆಗ್ತಕ್ಕಂತಹ ಅಥವಾ ವೆಚ್ಚವನ್ನು ಏನು ಮಾಡ್ಬೋದು ಅಂತಂದರೆ ಕಡಿಮೆ ಮಾಡ್ಬೋದು. ಸೊ ಈ ರೀತಿಯಾಗಿ ಏನು ಅಂತಂದರೆ ದ ಆಬ್ಜೆಕ್ಟಿವ್ಸ್ ಫಾರ್ ದ GST ಅಂಥೇಳಿ ನೋಡ್ಬೋದು. ಸೊ ಟುಡೇ ಕ್ಲಾಸ್ ಏನು ಡಿಸ್ಕಷನ್ ಮಾಡಿದ್ದೀವಿ ಅಂತಂದರೆ ಸೊ ಇನ್ ದಿಸ್ ಕ್ಲಾಸ್ ಸೊ ಇಂಪಾರ್ಟೆಂಟ್ 2 marks ಆನ್ ಯೂನಿಟ್ ಫಸ್ಟ್, ದಟ್ ಈಸ್ ಇಂಟ್ರೊಡಕ್ಷನ್ ಟು GST. ದ ಫಸ್ಟ್ ಒನ್ ಈಸ್ ದಟ್ ಡಿಫೈನ್ GST. ಸೊ ಸೆಕೆಂಡ್ ಒನ್ನು ಗಿವ್ ದ ಮೀನಿಂಗ್ ಆಫ್ ಗೂಡ್ಸ್ ಅಂಡರ್ GST, ಡಿಫೈನ್ ಸರ್ವಿಸಸ್ಸು, ಮೆನ್ಷನ್ 2 items excluded in GST or state the commodities kept outside the free of GST. What do you mean by cascading effect? The last one is that state any 2 objectives of GST. ಸೊ ಇವುಗಳನ್ನು ಏನು ಮಾಡಿದ್ದೀವಿ ಅಂತಂದರೆ ಇವತ್ತಿನ ಅವಧಿಯಲ್ಲಿ ಡಿಸ್ಕಷನ್ನ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಇಂಪಾರ್ಟೆಂಟ್ 5 marks ಕ್ವಶನ್ಸ್ ಆನ್ ದ ಇಂಟ್ರೊಡಕ್ಷನ್ ಟು GST. ಸೊ ಯೂನಿಟ್ ಫಸ್ಟ್ ಮೇಲೆ ಸೊ 5 marks ಕ್ವಶನನ್ನು ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.